ಉತ್ತರ ಕನ್ನಡದ ಮುರುಡೇಶ್ವರದಲ್ಲಿ ಡಿಕೆಶಿ ರಿಯಾಕ್ಷನ್ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳುವ ಪ್ರಶ್ನೆ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಗಾಂಧೀಜಿ ಕಾಂಗ್ರೆಸ್ ನಾಯಕತ್ವ ವಹಿಸಿ 100 ವರ್ಷ ಆಗ್ತಾ ಇದೆ. ಈ ವರ್ಷ 100 ಕಚೇರಿ ಪ್ರಾರಂಭ ಮಾಡಬೇಕು ಅಂತ ನಾವು ತೀರ್ಮಾನವನ್ನ ತೆಗೆದುಕೊಂಡಿದ್ದೀವಿ. ಆ ಉದ್ದೇಶಕ್ಕೆ ಹೇಳಿರ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಪರಮೇಶ್ವರ್ ಅವರ ಹೇಳಿಕೆಯನ್ನ. ಸರ್ಕಾರದ ಉಳಿವಿನ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಉತ್ತರ ಕನ್ನಡದ ಮುರುಡೇಶ್ವರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳುವ ಪ್ರಶ್ನೆನೇ ಇಲ್ಲ. ಗಾಂಧೀಜಿ ಕಾಂಗ್ರೆಸ್ ನಾಯಕತ್ವ ವಹಿಸಿ 100 ವರ್ಷ ಆಗ್ತಾ ಇದೆ. ಹೀಗಾಗಿ ಈ ವರ್ಷ 100 ಕಚೇರಿ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ ಉದ್ದೇಶಕ್ಕೆ ಹೇಳಿರ್ತಾರೆ ಅಷ್ಟೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಅಂದರೆ ಇದೆಲ್ಲ ಬೇರೆ ಬೇರೆ ಪಾರ್ಟಿ ಸ್ಪ್ಲಿಟ್ ಆದಾಗ ಬೇರೆ ಬೇರೆ ವರ್ಷಕ್ಕೆಲ್ಲ ಹೊಂಟೋಗಿತ್ತು. ಈ ವರ್ಷ 100 ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿ 100 ವರ್ಷ ಆಯಿತು. 100 ಕಚೇರಿ ಒಂದೇ ವರ್ಷ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ಜವಾಬ್ದಾರಿಯನ್ನು ವಹಿಸಿದ್ದು. ಅವಾಗ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದ್ದಾರೆ, ಹಚ್ಕೊಳ್ತಾ ಇದ್ದಾರೆ ಅಷ್ಟೇ. ಯತ್ನಾಳ್ ಅವ್ರನ್ನ ಇವತ್ತು ಕರೆದು ಮಾತಾಡೋಕ್ಕಾಗಿಲ್ಲ. 1000 ಕೋಟಿ ನನ್ನ ಹತ್ರ ಇದೆ ಅಂತ ಇದನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಇಟ್ಟಿದ್ದಾರೆ ಅಂತ. ಅದ್ರ ಬಗ್ಗೆ ಅವರು ವಿಜೇಂದ್ರ ಅಟ್ಲೀಸ್ಟ್ ಇಡಿಗೋ CBIಗೋ ಇಲ್ಲಾಂದರೆ ಅವರ ಹೋಮ್ ಮಿನಿಸ್ಟ್ರಿಗೋ ಬರೆದು ಎನ್ಕ್ವೈರಿ ಮಾಡಿಸ್ಬೇಕಾಯ್ತಲ್ಲ. ಇಲ್ಲಾಂದರೆ ಯಾರು ಕೊಟ್ಟರು ಏನು ಕೊಟ್ಟರು ಅಂತ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಯಾರಿಗೋಸ್ಕರ ಹೇಳಿದ್ದು ಅದನ್ನು ಮುಚ್ಕೊಳ್ಳಿಕ್ಕೆ ಸುಮ್ಮನೆ ನಮ್ಮವ್ರ ಮೇಲೆ PPL ಇಲ್ಲ, ಯಾವ ಕಾರ್ಡು ರದ್ದು ಮಾಡೋದಿಲ್ಲ, ಯಾವ 5 ಗ್ಯಾರಂಟಿನೂ ರದ್ದು ಮಾಡೋದಿಲ್ಲ. ಇನ್ನು 8.5 ವರ್ಷ ಒಳ್ಳೆಯದು. ನಾವು ಬಡವರಿಗೆ ಸಹಾಯ ಮಾಡ್ತಾ ಇದೀವಿ ಅಂತ ನಮ್ಮ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದಾರೆ. ಕೊಡಲಿ ಬಿಡಿ.